ಜಿಹಾದಿ ಮನಸ್ಸುಗಳು ಇಬ್ಬರು ಯುವಕರ ಮೇಲೆ ಅಟ್ಟಹಾಸ ಮೆರೆದಿರುವುದನ್ನು ನಾನು ನೋಡಿದ್ದೆ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು ಕೂಡ ಅವರ ಮೇಲೆ ದಾಳಿ ಯಾರು ಮಾಡಿಲ್ಲ. ಆದರೆ ಇವತ್ತು ಭಾರತ್ ಮಾತಾ ಕಿ ಜೈ ಅನ್ನೋ ಹೇಳಿದ್ದಕ್ಕೆ FIR ದಾಖಲಾಗ್ತಾ ಇದೆ. ಮಂಗಳೂರು ಪಾಕಿಸ್ತಾನದಲ್ಲಿದೆಯಾ? ಇಲ್ಲಿನ ಪೊಲೀಸ್ ಇಲಾಖೆಗಳು ಪಾಕಿಸ್ತಾನದ ಪರವ ಕೆಲಸ ಮಾಡ್ತಾ ಇದೆ. ಇದು ಅಂಬೇಡ್ಕರ್ ಸಂವಿಧಾನವ ಅಲ್ಲ, ರಾಹುಲ್ ಗಾಂಧಿಯ ಸಂವಿಧಾನವ? ಇವತ್ತು ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ದಾನೆ, ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಆಗಬೇಕು, ಅದು ಭಾರತ್ ಮಾತಾ ಕಿ ಅನ್ನುವಂಥದ್ದು ಈ ದೇಶದ ಘೋಷಣೆ ಆಗಬೇಕು. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಮೊನ್ನೆ ಮಂಗಳೂರಿನ ಬೊಳಿಯಾರ್ನಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಈ ವಿಜಯೋತ್ಸವ ದೇಶದಾದ್ಯಂತ ನಡೀತಾ ಇದೆ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ನಡೀತಾ ಇದೆ, ಅನೇಕ ನಗರಗಳಲ್ಲಿ ನಡೀತಾ ಇದೆ. ಇಲ್ಲಿಯ BJP ಕಾರ್ಯಕರ್ತರುಗಳು ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ಸಂತಸದಿಂದ, ಒಂದು ದೇಶದ ಮೇಲಿನ ಪ್ರೀತಿಯಿಂದ, ಭಾರತ ಮಾತೆಯ ಪ್ರೀತಿಯಿಂದ ಒಂದು ವಿಜಯೋತ್ಸವನ ಆಚರಣೆ ಮಾಡಿದರು. ಆ ಆಚರಣೆ ಮಾಡಿ ವಾಪಸ್ ಹಿಂತಿರುಗುವಂಥ ಕಾಲಘಟ್ಟದಲ್ಲಿ ಬೊಳಿಯಾರ್ನ ಹತ್ತಿರ ಇರತಕ್ಕಂತಹ ಒಂದು ಮಸೀದಿಯ ಬಳಿಯಲ್ಲಿ ಯುವಕರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿಕೊಂಡು ಹೋಗ್ತಿದ್ರು. ಇದನ್ನು ಸಹಿಸಲು ಸಾಧ್ಯ ಇಲ್ಲದಂತಹ ಒಂದು ಜಿಹಾದಿ ಮನಸ್ಸುಗಳು ಇಬ್ಬರು ಯುವಕರ ಮೇಲೆ ದಾಳಿ ಮಾಡಿ ಅವರಿಗೆ ಚೂರಿ ಇರಿತ ಮಾಡಿ ಅವರು ಮರಣ ಹೊಂದುವಂಥ ರೀತಿಯ ಗಾಯಗಳನ್ನು ಮಾಡಿ ಅಟ್ಟಹಾಸ ಮೆರೆದಿರುವುದನ್ನು ನಾನು ನೋಡಿದ್ದೀವಿ. ಇದೊಂದು ಈ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಈ ಜಿಹಾದಿ ಮನಸ್ಸುಗಳು ಹೇಗೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಹಿಂದೂ ಮುಸಲ್ಮಾನರ ಮಧ್ಯೆ ಯಾವ ರೀತಿಯ ಕಂದಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಯೋಚನೆ ಮಾಡುವಂಥದ್ದು. ಚುನಾವಣಾ ಸಂದರ್ಭದಲ್ಲಿ ನಾನು ಒಂದು ಮಾತುಗಳನ್ನು ಹೇಳಿದ್ದೆ. ಮಂಗಳೂರು ಜಿಲ್ಲೆಯನ್ನು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತಹ ಮುಸ್ಲಿಂ ಲೀಗು, SDPI, PFIನ ಒಂದು ತಂತ್ರಗಾರಿಕೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಕಾಂಗ್ರೆಸ್ ಅದನ್ನೊಂದು ಒಪ್ಪಂದದ ರೀತಿಯಲ್ಲಿ ಅವರನ್ನು ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಕೊಡಬೇಕು ಅನ್ನುವ ರೀತಿಯಲ್ಲಿ ಅವರನ್ನು ಒಪ್ಪಂದದ ಪ್ರಕಾರ ಒಪ್ಪಿಸಿಕೊಂಡಿದೆ. ಅಂದರೆ ಇವತ್ತಲ್ಲ ನಾಳೆ ಈ ಜಿಲ್ಲೆಯನ್ನು ಮಲಪ್ಪುರಂ ಜಿಲ್ಲೆ ಮಾಡುವುದಕ್ಕೆ ಕಾಂಗ್ರೆಸ್ನವರು ನಮಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ನಾನು ಬಹಿರಂಗಪಡಿಸಿದ್ದೆ. ಅದಕ್ಕೆ ಕಾರಣ ಇವತ್ತು ರಾಹುಲ್ ಗಾಂಧಿ ಗೆದ್ದಂತಹ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಚುನಾವಣೆಗೆ ನಿಂತಾಗ ನಿಲ್ಲುವ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ನವರು ಹೇಳಿದ್ದು ಒಂದೇ, ಕಾಂಗ್ರೆಸ್ನ ಫ್ಲ್ಯಾಗನ್ನೇ ಇಲ್ಲಿ ಹಾರಿಸಬಾರದು, ಅದು ಮುಸ್ಲಿಂ ಲೀಗ್ನ ಫ್ಲ್ಯಾಗೇ ಹಾರಿಸಬೇಕು, ಮತ್ತು ನಿಮ್ಮ ಚಿಹ್ನೆ ಏನಿದ್ರು ನಿಮ್ಮ ಕೈಯಲ್ಲಿಯ ಕಿಸೆಯಲ್ಲಿರಲಿ, ಆಗೋದಿದ್ದರೆ ಸಪೋರ್ಟ್ ಮಾಡ್ತೀವಿ. ಎರಡನೇದ್ದು, ಮತ್ತೆ ಮಂಗಳೂರು ಜಿಲ್ಲೆಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ, ಆದರೆ ಮುಂದೆ ನಮ್ಮ ಬೆನ್ನ ಹಿಂದೆ ನೀವು ನಿಲ್ಲಬೇಕು ಅನ್ನುವಂತಹ ಒಂದು ಒಳ ಒಪ್ಪಂದ, ಒಂದು ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ನಾನು ಮಾಧ್ಯಮದ ಮುಂದೆ ಹೇಳಿದ್ದೆ. ನೋಡಿ, ಇವತ್ತು ಅದು ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತರೂ ಕೂಡ ವಿಜಯೋತ್ಸವ ಮಾಡಿದಂಥ BJP ಕಾರ್ಯಕರ್ತರ ಮೇಲೆ ದಾಳಿ ಯಾಕಾಯಿತು? ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೋಸ್ಕರ ಅವರಿಗೆ ಹಿಡಿತ ಮಾಡಿದರು. ಭಾರತ ಮಾತಾ ಕಿ ಜೈ ಹೇಳೋದು ಈ ಮಣ್ಣಿನಲ್ಲಿ, ಈ ಭಾರತದ ಮಣ್ಣಿನಲ್ಲಿ ತಪ್ಪ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು ಕೂಡ ಅವರ ಮೇಲೆ ದಾಳಿ ಯಾರು ಮಾಡಿಲ್ಲ. ಇಲ್ಲಿಯ ಪ್ರತಿಯೊಂದು ಕಡೆಯಲ್ಲಿ ಕೂಡ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂಥದ್ದು ಮಂಗಳೂರಿನಲ್ಲಿ ನಡೀತಾ ಇದೆ, ದಾವಣಗೆರೆಯಲ್ಲಿ ನಡೀತಾ ಇದೆ, ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ, ಮಹಾನಗರ ಪಾಲಿಕೆ ಇರತಕ್ಕಂಥ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ನಡೀತಾ ಇದೆ. ಆದರೆ ಪೊಲೀಸ್ನವರು ಯಾವತ್ತೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಮೇಲೆ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಆದರೆ ಇವತ್ತು ಮಂಗಳೂರಿನಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನುವಂತ ಹೇಳಿದ್ದಕ್ಕೆ FIR ದಾಖಲಾಗ್ತಾ ಇದೆ. ಏನು ಬೊಳಿಯಾರು ಮಂಗಳೂರು ಪಾಕಿಸ್ತಾನದಲ್ಲಿದೆಯಾ? ಇಲ್ಲಿನ ಪೊಲೀಸ್ ಇಲಾಖೆಗಳು ಪಾಕಿಸ್ತಾನದ ಪರವ ಕೆಲಸ ಮಾಡ್ತಾ ಇದೆಯಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವವರಿಗೆ ನೀವು FIR ಆಗ್ತಾ ಇಲ್ಲ. ಭಾರತ್ ಮಾತಾ ಕಿ ಜೈ ಅನ್ನುವ ಮೇಲೆ FIR ಆಗ್ತಾ ಇದ್ದೀರಿ. ಇದು ಯಾವ ಸಂವಿಧಾನದಲ್ಲಿದೆ? ಇದು ಅಂಬೇಡ್ಕರ್ ಸಂವಿಧಾನವ ಅಲ್ಲ, ರಾಹುಲ್ ಗಾಂಧಿಯ ಸಂವಿಧಾನವ ಅಲ್ವ, ಕಾಂಗ್ರೆಸ್ ಸಂವಿಧಾನವ? ಈ ದೇಶದಲ್ಲಿರೋದು ಅಂಬೇಡ್ಕರ್ ಸಂವಿಧಾನ, ರಾಹುಲ್ ಗಾಂಧಿಯ ಸಂವಿಧಾನ ಅಲ್ಲ. ಇಲ್ಲಿ ನೆಹರೂನ ಸಂವಿಧಾನ ಇಲ್ಲ, ಇಂದಿರಾ ಗಾಂಧಿಯ ಸಂವಿಧಾನ ಇಲ್ಲ, ಸೋನಿಯಾ ಗಾಂಧಿಯ ಸಂವಿಧಾನ ನಡೀತಾ ಇಲ್ಲ. ಇಲ್ಲಿ ಪ್ರಿಯಾಂಕಾ ವಾದ್ರಾಳದ ಸಂವಿಧಾನ ಅಲ್ಲ, ಸಿದ್ದರಾಮಯ್ಯರ ಸಂವಿಧಾನ ಅಲ್ಲ, DK's ಸಂವಿಧಾನ ಅಲ್ಲ, ಅಂಬೇಡ್ಕರ್ ಸಂವಿಧಾನ. ನಿಮ್ಮ ಹತ್ರ ಕೇಳೋದು ಜನರು ಇವತ್ತು ಎಚ್ಚರಿಕೆಯನ್ನು ಪಡಿಬೇಕಾಗಿದೆ. ಇವತ್ತು ಬೊಳಿಯಾರ್ನಲ್ಲಿ ಒಂದು ಘಟನೆ ಮುಂದೆ ಮಂಗಳೂರು ಸಿಟಿಯಲ್ಲಿಯೂ ನಡೆಯಬಹುದು, ಮುಲ್ಕಿ, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯದಲ್ಲಿಯೂ ನಡೀಬೋದು. ಯಾಕಂತ ಹೇಳಿದ್ರೆ ಇವತ್ತು ಈ ಜಿಲ್ಲೆಯನ್ನು ಮಲಪ್ಪುರಂ ಜಿಲ್ಲೆಯಾಗಿ ಪರಿವರ್ತನೆ ಮಾಡುವುದಕ್ಕೆ ಪ್ರಾರಂಭಿಸಿದಂಥ ಮುಸ್ಲಿಂ SDPI PFIನ ಹಿಂದೆ 100ಕ್ಕೆ 100 ಕಾಂಗ್ರೆಸ್ ಇದೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಅದು ಒತ್ತಡದ ಮುಖಾಂತರ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ, ನನಗೆ ಅದು ತನಿಖೆ ಮಾಡಲಿ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮುಸ್ಲಿಂ ಬಾಹುಳ್ಯದ ಅಂದರೆ ಈ ಜಿಲ್ಲೆಯಲ್ಲಿ ನಂಬರ್ 2 ಅವರೇ ಇದ್ದಾರೆ.
ಹೈಯೆಸ್ಟ್ ಜನಸಂಖ್ಯೆ ಇರತಕ್ಕಂಥ ಜಿಲ್ಲೆ ಇದು ಮುಸ್ಲಿಮರದ್ದು. ಅದಕ್ಕೋಸ್ಕರ ಜನರಲ್ಲಿ ಭಯ ಹುಟ್ಟಿಸಿ, ಇವತ್ತು ಕಾಶ್ಮೀರದಲ್ಲಿ ಹೇಗೆ ಅವರು ಭಯ ಹುಟ್ಟಿಸಿ ಪಂಡಿತರನ್ನು ಹೊರಗೆ ಹಾಕಿದರು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ ಹಿಂದೂಗಳನ್ನು ಇಲ್ಲಿಂದ ಹೊರಗೆ ಹಾಕಿ ಇದು ಮುಸ್ಲಿಂ ಪಾರುಪತ್ಯ ಮಾಡತಕ್ಕಂತಹ ಒಂದು ಷಡ್ಯಂತ್ರದ ಮೊದಲ ಇದು ಘಟನೆ ಈಗ ಪ್ರಾರಂಭ ಆದ್ದು. ನಾನೇನು ಹೇಳಿದ್ದೆ ಚುನಾವಣೆ ಸಂದರ್ಭದಲ್ಲಿ ಅದು ಇವತ್ತು ಸತ್ಯ ಅಂತ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಕಾಂಗ್ರೆಸ್ಸಿನ ಈ ಷಡ್ಯಂತ್ರವನ್ನು ನಾವು ಮುಚ್ಚಿ ಹಾಕದೆ ಹೋದರೆ, ಇದನ್ನು ಬಡಿದು ಹಾಕದೆ ಹೋದರೆ ಮುಂದೊಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಜಿಲ್ಲೆ ಆಗಬಹುದು. ಅದಕ್ಕೋಸ್ಕರ ಇವತ್ತಿನ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಶಾಸಕರುಗಳು, MP ಅವರು ಈ ಒಂದು ಘಟನೆಯನ್ನು ಅತ್ಯಂತ ಗಂಭೀರವಾಗಿ ತಗೊಳ್ಳಬೇಕು. ವಿಧಾನಸೌಧದಲ್ಲಿ ಈ ಪ್ರಶ್ನೆಯನ್ನು ಎತ್ತಬೇಕು. ಭಾರತ್ ಮಾತಾ ಕಿ ಜೈ ಹಾಕೋದು ಅದು ಅಪರಾಧವೋ, ಅದು ಸಂವಿಧಾನ ವಿರೋಧಿಯೋ ಅಲ್ಲ ದೇಶದ್ರೋಹದೋ ಅನ್ನುವಂಥದ್ದನ್ನು ಸಾಬೀತು ಮಾಡಿಸಬೇಕು. ಒಂದು ಪಾಕಿಸ್ತಾನ ಜಿಂದಾಬಾದ್ ಅವ್ರದ್ದು ಅಂತ ಆಗಬೇಕು, ಅದು ಭಾರತ್ ಮಾತಾಕಿ ಅನ್ನುವಂಥದ್ದು ಈ ದೇಶದ ಘೋಷಣೆ ಆಗಬೇಕು. ಯಾವುದು ಎರಡರಲ್ಲಿ ಒಂದು. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕಾಂಗ್ರೆಸ್ಗೆ ಬೇಕಾ, ಅಲ್ಲ ಭಾರತ್ ಮಾತಾಕಿ ಜೈ ಅನ್ನುವಂಥದ್ದು ಅದು ಭಾರತದ ಘೋಷಣೆ ಹಾಕುವಂಥದ್ದು ಅದು ತಪ್ಪು ಅನ್ನುವಂಥದ್ದನ್ನು ಇದು ತೀರ್ಮಾನ ಆಗಲೇಬೇಕು. ಮುಂದಿನ ದಿನದಲ್ಲಿ ಇದು ಆಗದೆ ಹೋದರೆ ಇಲ್ಲಿ ಕಷ್ಟ ಆಗ್ಬೋದು, ಜನರಿಗೆ ಬದುಕಲಿಕ್ಕೆ, ಹಿಂದೂಗಳಿಗೆ ತಲೆ ಎತ್ತಿ ನಡೀಲಿಕ್ಕೆ ಕಷ್ಟ ಆಗ್ಬೋದು, ಹಿಂದೂಗಳ ಹೆಣ್ಣುಮಕ್ಕಳು ಮಾರ್ಗದಲ್ಲಿ ಹೋಗಲಿಕ್ಕೆ ಕಷ್ಟ ಆಗಬಹುದು. ವಿನಂತಿಸ್ತಾ ಇದ್ದೇನೆ, ಈ ಘಟನೆಯನ್ನು ಗಂಭೀರವಾಗಿ ಎಲ್ಲ ಜನ, ತುಳುನಾಡಿನ ಪಂಚವರ್ಣದ ತುಳುನಾಡು, ಕೋಟಿ ಚೆನ್ನೈರು ಹುಟ್ಟಿದಂಥ ತುಳುನಾಡು, ರಾಣಿ ಹಬ್ಬಕ್ಕ ಹೋರಾಟ ಮಾಡಿದಂಥ ಮಣ್ಣು ಇದು. ಇಂಥ ಮಣ್ಣಿನಲ್ಲಿ ಇಂಥ ಪಾಕಿಸ್ತಾನ್ ಜಿಹಾದಿಗಳಿಗೆ, ಜಿಹಾದಿ ಮನಸ್ಸುಗಳಿಗೆ ಇಲ್ಲಿ ನೆಲೆ ಕೊಡುವಂಥದ್ದು, ನೆಲೆಯನ್ನು ಹುಟ್ಟುಹಾಕುವಂಥದ್ದಕ್ಕೆ ನಾವೆಲ್ಲ ಎಚ್ಚರಿಕೆಯಿಂದಿರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ, ಭಾರತ ಉಳಿದರೆ ದೇಶದ ಹಿಂದೂ ಸಂಸ್ಕೃತಿ ಉಳಿತದೆ. ಭಾರತ ಇದ್ದರೇನೆ ಭಾರತದ ಪರಂಪರೆಗಳು ಇಲ್ಲಿ ನಡೀತವೆ. ತುಳುನಾಡಿನ ಮಣ್ಣಿನಲ್ಲಿ ಅನೇಕ ಇಲ್ಲಿ ಜಾತಿ ಅನ್ನುವಂಥ ಒಂದು ಶಬ್ದಗಳನ್ನು ಎತ್ತಿಕೊಂಡು ಬಂದರು ಚುನಾವಣಾ ಸಂದರ್ಭದಲ್ಲಿ. ಪ್ರಶ್ನೆ ಇಷ್ಟೇ, ಮುಸ್ಲಿಮರು ಮತ್ತು ಬಿಲ್ಲವರು ಒಟ್ಟಾದರೆ ಇಲ್ಲಿ ಗೆಲ್ಲಬಹುದು ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು ಪ್ರಚಾರ ಮಾಡಿದರು. ಇವತ್ತು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದಾನೆ, ಇವತ್ತು ಚೂರಿ ಹಿರಿತ ಹಾಕಿದ್ದು ಯಾರಿಗೆ? ಎರಡು ಬಿಲ್ಲವ ಹುಡುಗರಿಗೆ. ಮೊನ್ನೆ ಜಾತಿ ಬಗ್ಗೆ ಶಬ್ದ ಮಾಡಿದಂಥ, ಜಾತಿಯನ್ನು ಹಿಡ್ಕೊಂಡು ಚುನಾವಣೆ ಕಳೆದಂತಹ ಯಾವ ಒಬ್ಬ ಜಾತಿವಾದಿ ಇದ್ದಾರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ, ಈ ಬಿಲ್ಲವ ಯುವಕರಿಗೆ ಹಿರಿತ ಮಾಡಿದಾರಲ್ಲ, ಈಗ ಯಾಕೆ ನಿಮಗೆ ಅಸರು ಬರ್ತಾ ಇಲ್ಲ? ಬಿಲ್ಲವ ಯುವಕರು ಏನು ಮಾಡಿದ್ದಾರೆ? ಭಾರತ ಮಾತಾಗೆ ಜೈ ಹೇಳಿದ್ದವರು. ಅವರೇನು ಹೊಡಿಲಿಕ್ಕೆ ಹೋಗಿಲ್ಲ, ಚೂರು ಹಿಡ್ಕೊಂಡು ಹೋಗಿಲ್ಲ, ತಲವಾರು ಇಟ್ಟುಕೊಂಡು ಹೋಗಿಲ್ಲ. ಬದಲು ಈ ದೇಶಕ್ಕೆ ಭಾರತ ಮಾತೆ ನಮಗೆ ಜನ್ಮ ಕೊಟ್ಟಂಥ ಈ ದೇಶಕ್ಕೆ ಜೈ ಹಾಕೋದು ನನ್ನ ಧರ್ಮ, ನನ್ನ ಒಂದು ಧಾರ್ಮಿಕ ಸಂಸ್ಕೃತಿ ಅದು ಅನ್ನೋದನ್ನು ಹೋದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು? ಮುಸ್ಲಿಮರು ಬಿಲ್ಲವರು ಒಟ್ಟಾದರೆ. ಯಾಕೆ ಬಿಲ್ಲವರಿಗೆ ಚೂರಿ ಹಾಕಲಿಕ್ಕೆ ಒಟ್ಟಾಗಬೇಕಾ? ಚೂರಿ ಹಾಕಲಿಕ್ಕೆ ಮುಸ್ಲಿಮರಿಗೆ ಒಟ್ಟು ಆಗಬೇಕಾ? ಯಾವತ್ತೂ ಕೂಡ ಇಂಥ ಅನಿಷ್ಟ ಜಾತಿ ಪದ್ಧತಿಯ ಇದನ್ನು ಘೋಷಣೆಯನ್ನು ಹಾಕತಕ್ಕಂಥ ಕಾಂಗ್ರೆಸ್ನವರಿಗೆ ನಾನು ಧಿಕ್ಕಾರ ಹಾಕ್ತಾ ಇದ್ದೀನಿ. ಇವತ್ತು ಒಂದು ಸಮಾಜವನ್ನು, ದೇಶಕ್ಕೋಸ್ಕರ ರಾಷ್ಟ್ರವಾದಿ ಅಂತ ಬಿಲ್ಲವ ಸಮುದಾಯವನ್ನು ಇಂಥ ಒಂದು ದೃಷ್ಟಿಯಲ್ಲಿ ಅವರ ಮೇಲೆ ಮಾಡಿದಂಥ ಈ ದಾಳಿ ಇದೆಯಲ್ಲ, ಇದೊಂದು ಅಕ್ಷಮ್ಯ ಅಪರಾಧ. ಮುಂದೆಂದೂ ಕೂಡ ನಾನು ಆ ಜಾತಿಗಳು ಎಲ್ಲ ಜಾತಿಯವರು ಹಿಂದೂ ಮೊದಲಾಗಿರಬೇಕು, ಧರ್ಮ ಮೊದಲಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವೆಲ್ಲ ಒಟ್ಟಿಗಾಗೋಣ. ಮುಂದಿನ ಈ ಜಿಹಾದಿ ಮನಸ್ಸುಗಳಿಗೆ ನಾವು ಇಲ್ಲಿ ಉತ್ತರ ಕೊಡಲೇಬೇಕಾಗಿದೆ. ಜಿಹಾದಿ ಆ ಒಂದು ವ್ಯವಸ್ಥೆಯನ್ನು ನಾವು ಅದನ್ನು ಕುಟ್ಟಿ ಹಾಳು ಮಾಡಲೇಬೇಕಾಗಿದೆ. ಇಲ್ಲಾಂದರೆ ಭಾರತ ಉಳಿಯುವುದಿಲ್ಲ ಅನ್ನೋದನ್ನು ಈ ಹೇಳಿಕೆ ಇಚ್ಛೆಪಡ್ತಾ ಇದೆ.